ವೃಶ್ಚಿಕ ರಾಶಿಯವರೇ, ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ಈ ಮಾತನ್ನು ತುಂಬಾ ಗಮನವಿಟ್ಟು ಕೇಳಿ, ಏಕೆಂದರೆ ಈ ವಿಡಿಯೋ ನೋಡುತ್ತಿರುವ ಈ ಒಂದು ಕ್ಷಣ ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವಿನ ಮುಂದೆ ನಿಂತಿದ್ದೀರಿ ಎಂದು ನಿಮಗೆ ಗೊತ್ತೇ ಇಲ್ಲ. ಬ್ರಹ್ಮಾಂಡವು ನಿಮ್ಮ ಬಗ್ಗೆ ಏನನ್ನೋ ತೀರ್ಮಾನ ಮಾಡಿದೆ. ಆ ತೀರ್ಮಾನ ಇಂದು ಇಲ್ಲಿ ಹೊರಬರಲಿದೆ. ಅದು ಸಂತೋಷದ ಮಾತ, ಅದು ನೋವಿನ ಮಾತ, ಅದು ಗೆಲುವಿನ ಮಾತ, ಎಲ್ಲವನ್ನೂ ಇಂದು ಇಲ್ಲಿ ಹೇಳುತ್ತೇನೆ. ಆದರೆ ಒಂದಂತೂ ಸತ್ಯ, ಈ ವಿಡಿಯೋ ಕೊನೆಗೆ ನೋಡಿದ ಮೇಲೆ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಅದು ದುಃಖದ ಕಣ್ಣೀರಲ್ಲ, ಅದು ಭಗವಂತನು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಎಂಬ ಸಂತೋಷದ ಕಣ್ಣೀರು. ಅಷ್ಟು ದೊಡ್ಡ ಶಕ್ತಿ ಈ ಕ್ಷಣ ನಿಮ್ಮ ಕಡೆ ನಡೆದು ಬರುತ್ತಿದೆ. ನಿಮಗೆ ಗೊತ್ತಾ, 150 ಆಂಟು ಕಾಲಕ್ಕೆ ಒಮ್ಮೆ ನಡೆಯುವ ಗ್ರಹ ಸಂಯೋಜನೆ ಈ ಕ್ಷಣ ವೃಶ್ಚಿಕ ರಾಶಿಯ ಆಕಾಶದಲ್ಲಿ ರೂಪುಗೊಳ್ಳುತ್ತಿದೆ. ನಿಮ್ಮ ರಾಶಿಯ ಅಧಿಪತಿ ಕುಜ ಗ್ರಹ ಈ ಕ್ಷಣ ಒಂದು ವಿಶೇಷ ಸ್ಥಾನದಲ್ಲಿ ನಿಂತಿದ್ದಾನೆ. ಆ ನಿಲ್ಲುವಿಕೆ ಸಾಮಾನ್ಯವಾದದ್ದಲ್ಲ, ಅದು ನಿಮ್ಮ ಭವಿಷ್ಯಕ್ಕೆ ಒಂದು ಹೊಸ ಬಾಗಿಲು ತೆರೆಯಲು ಸಜ್ಜಾಗುತ್ತಿದ್ದಾನೆ ಎಂಬ ಸಂಕೇತ. ಗ್ರಹ ಮಂಡಲದ ದೊಡ್ಡ ಶಕ್ತಿಗಳು ಎಲ್ಲಾ ದಿಕ್ಕಿನಿಂದಲೂ ನಿಮ್ಮ ಕಡೆ ನೋಡುತ್ತಿವೆ. ಗುರುದೇವ ಒಂದು ದಿಕ್ಕಿನಿಂದ ನೋಡುತ್ತಿದ್ದಾನೆ, ಶನಿ ಮತ್ತೊಂದು ದಿಕ್ಕಿನಿಂದ ನಿಮ್ಮನ್ನು ಅಳೆಯುತ್ತಿದ್ದಾನೆ, ರಾಹು ಕೇತು ನಿಮ್ಮ ಒಳಗಿನ ಶಕ್ತಿಯನ್ನು ಪರೀಕ್ಷಿಸುತ್ತಿದ್ದಾರೆ. ಈ ಪರೀಕ್ಷೆಯ ಕ್ಷಣ ದಾಟಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ಅದು 100% ನಡೆಯಲಿದೆ ಎಂದು ಈ ಗ್ರಹ ಮಂಡಲವೇ ಹೇಳುತ್ತಿದೆ. ವೃಶ್ಚಿಕ ರಾಶಿಯ ಪ್ರಿಯ ಮಿತ್ರರೇ, ನೀವು ಯಾರು ಗೊತ್ತಾ? ನೀವು ಸಾಮಾನ್ಯ ಮನುಷ್ಯರಲ್ಲ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರ ಒಳಗೂ ಒಂದು ಅಗ್ನಿ ಇದೆ, ಒಂದು ಶಕ್ತಿ ಇದೆ, ಒಂದು ಅಪ್ರತಿಮ ಜಲ ಇದೆ. ನೀವು ಎಷ್ಟೇ ನೋವು ಅನುಭವಿಸಿದ್ದರೂ, ಎಷ್ಟೇ ಕಷ್ಟ ಬಂದಿದ್ದರೂ ನೀವು ಎಂದೂ ಮಣಿದಿಲ್ಲ. ಅದುವೇ ವೃಶ್ಚಿಕ ರಾಶಿಯ ವಿಶೇಷ. ಆ ಶಕ್ತಿಗೆ ಇಂದು ಗ್ರಹ ಮಂಡಲ ಸ್ಪಂದಿಸುತ್ತಿದೆ. ನಿಮ್ಮ ತಾಳ್ಮೆಗೆ ಪ್ರತಿಫಲ ನೀಡಲು ಬ್ರಹ್ಮಾಂಡ ಸಿದ್ಧಗೊಳ್ಳುತ್ತಿದೆ. ಈ ಮಾತು ಕೇಳಿ ನಿಮ್ಮ ಎದೆ ಒಂದು ಕ್ಷಣ ಭಾರವಾಗಿ ಅನಿಸಿದರೆ ಅದು ನಿಜ. ಏಕೆಂದರೆ ನೀವು ತುಂಬಾ ಕಷ್ಟ ನೋಡಿದ್ದೀರಿ, ತುಂಬಾ ಕಾಯಿದ್ದೀರಿ. ಇನ್ನೂ ಕಾಯುವ ಕಾಲ ಮುಗಿಯಲಿದೆ. ಈ ಕ್ಷಣ ಗ್ರಹ ಮಂಡಲದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿ. ಗುರು ಮಹಾರಾಜ ನಿಮ್ಮ ಅಷ್ಟಮ ಭಾವದಿಂದ ನವಮ ಭಾವದ ಕಡೆ ನಡೆಯಲು ತಯಾರಾಗುತ್ತಿದ್ದಾನೆ. ಅಷ್ಟಮ ಭಾವ ಎಂದರೆ ಏನು ಗೊತ್ತಾ? ಅದು ರೂಪಾಂತರದ ಮನೆ, ಅದು ಬದಲಾವಣೆಯ ಮನೆ, ಅದು ಒಳಗಿನ ಶಕ್ತಿ ಎಚ್ಚರಗೊಳ್ಳುವ ಮನೆ. ಅಲ್ಲಿ ನಿಂತಿದ್ದ ಗುರು ಈಗ ನವಮ ಭಾವಕ್ಕೆ ಹೋಗಲಿದ್ದಾನೆ. ನವಮ ಭಾವ ಎಂದರೆ ಭಾಗ್ಯದ ಮನೆ, ಧರ್ಮದ ಮನೆ, ತಂದೆ ತಾಯಿ ಆಶೀರ್ವಾದದ ಮನೆ, ದೂರ ಪ್ರಯಾಣ ಮತ್ತು ವಿದೇಶ ಯೋಗದ ಮನೆ. ಗುರು ಆ ಮನೆ ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ಭಾಗ್ಯದ ಬಾಗಿಲು ದಡಕ್ಕನೆ ತೆರೆಯಲಿದೆ. ಆ ಕ್ಷಣಕ್ಕಾಗಿ ಕಾಯಿರಿ. ಅದರ ಮೊದಲು ಶನಿ ಮಹಾರಾಜ್ ನಿಮ್ಮ ಪಂಚಮ ಭಾವದಲ್ಲಿ ನಿಂತು ನಿಮ್ಮನ್ನು ಪರಿಷ್ಕರಿಸುತ್ತಿದ್ದಾನೆ. ಪಂಚಮ ಭಾವ ಎಂದರೆ ಬುದ್ಧಿ, ಸಂತಾನ, ಪ್ರೇಮ ಮತ್ತು ಹಿಂದಿನ ಜನ್ಮದ ಪುಣ್ಯದ ಮನೆ. ಶನಿ ಅಲ್ಲಿ ನಿಂತು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತಿದ್ದಾನೆ. ಇದು ಕಷ್ಟ ಅನಿಸಬಹುದು, ಆದರೆ ಶನಿ ನೀಡುವ ಕಷ್ಟ ಯಾವತ್ತೂ ನಾಶಕ್ಕಾಗಿ ಅಲ್ಲ, ಅದು ಯಾವತ್ತೂ ಬೆಳವಣಿಗೆಗಾಗಿ. ರಾಹು ಕೇತು ಇಬ್ಬರೂ ನಿಮ್ಮ ರಾಶಿಯ 4ನೇ ಮತ್ತು 10ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾರೆ. 4ನೇ ಮನೆ ಎಂದರೆ ತಾಯಿ ಮನೆ, ಆಸ್ತಿ ಮತ್ತು ಮನಸ್ಸಿನ ಶಾಂತಿಯ ಮನೆ. 10ನೇ ಮನೆ ಎಂದರೆ ವೃತ್ತಿ, ಸಾಧನೆ, ಸಮಾಜದಲ್ಲಿ ಗೌರವ ಮತ್ತು ಅಧಿಕಾರದ ಮನೆ. ರಾಹು 4ನೇ ಮನೆಯಲ್ಲಿ ನಿಂತು ನಿಮ್ಮ ಮನಸ್ಸನ್ನು ಕೆಲವೊಮ್ಮೆ ಅಶಾಂತಗೊಳಿಸಬಹುದು. ಹಠಾತ್ ನಿರ್ಧಾರ ತೆಗೆದುಕೊಳ್ಳುವ ಮನೋಭಾವ ಬರಬಹುದು. ಆದರೆ ಕೇತು 10ನೇ ಮನೆಯಲ್ಲಿ ನಿಂತು ನಿಮ್ಮ ವೃತ್ತಿಯ ಹಳೆಯ ಮಾರ್ಗಗಳನ್ನು ಕಿತ್ತು ಹೊಸ ದಾರಿ ತೋರಿಸಲು ಸಜ್ಜಾಗುತ್ತಿದ್ದಾನೆ. ಇದು ವಿನಾಶ ಅಲ್ಲ, ಇದು ವಿಕಾಸ. ಈ ಎರಡರ ನಡುವೆ ವ್ಯತ್ಯಾಸ ಅರ್ಥ ಮಾಡಿಕೊಂಡವರಿಗೆ ಈ ಕಾಲ ಬಂಗಾರದ ಕಾಲ, ಅರ್ಥ ಮಾಡಿಕೊಳ್ಳದವರಿಗೆ ಈ ಕಾಲ ಕಠಿಣ ಅನಿಸಬಹುದು. ಆದ್ದರಿಂದ ಈ ವಿಡಿಯೋ ನೋಡಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಿ. ಈ ಗ್ರಹ ಶಕ್ತಿಗಳ ಸಂಯೋಜನೆಯ ಮಧ್ಯೆ அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. ಮೊದಲ ಕಟ್ಟ, 2ನೇ ಕಟ್ಟ, 3ನೇ ಕಟ್ಟ ಒಂದೊಂದು ನಿಮ್ಮ ಜೀವನವನ್ನು ಅಲ್ಲಾಡಿಸಲಿದೆ. ಆದರೆ ಭಯ ಬೇಡ, ಏಕೆಂದರೆ ಅಲ್ಲಾಡಿದರೆ ಹೊಸ ಜಾಗ ಸಿಗುತ್ತದೆ, ತಲ್ಲಣಿಸಿದರೆ ತಿಳಿ ಮನಸ್ಸು ಸಿಗುತ್ತದೆ. ಆ 3 ಕಟ್ಟಗಳ ಬಗ್ಗೆ ಇಲ್ಲಿ ಹೇಳಲಿದ್ದೇನೆ. ಮೊದಲ ಕಟ್ಟ, அடுத்த 7 ನಾಟ್ಕಾಲದಲ್ಲಿ ನಿಮ್ಮ ಬದುಕಿನ ಒಂದು ಮುಖ್ಯ ಸಂಬಂಧ ಅಥವಾ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಅರ್ಥ ತುಂಬಲಿದ್ದಾರೆ. ಅದು ಪ್ರೇಮ ಸಂಬಂಧ ಇರಬಹುದು, ಅದು ವ್ಯಾಪಾರದ ಪಾಲುದಾರಿಕೆ ಇರಬಹುದು, ಅದು ಕುಟುಂಬದ ಸದಸ್ಯರ ಜೊತೆ ಆಗುವ ಆಳವಾದ ಮಾತುಕತೆ ಇರಬಹುದು. ಆದರೆ ಆ ಘಟನೆ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಅಚ್ಚು ಬಿಡಲಿದೆ. ಆ ಕ್ಷಣ ಅದು ಶಕ್ತಿಶಾಲಿಯಾಗಿ ಅನಿಸುತ್ತದೆ. ಆ ಕ್ಷಣ ನಿಮ್ಮ ಒಳಗಿದ್ದ ಅಳಲು ಹೊರಬರಬಹುದು. ಆ ಕ್ಷಣ ನಿಮ್ಮ ಎದೆ ಹಗುರಾಗಬಹುದು. ಅದನ್ನು ತಡೆದುಕೊಳ್ಳಬೇಡಿ, ಅದನ್ನು ಅನುಭವಿಸಿ, ಏಕೆಂದರೆ ಅದು ನಿಮ್ಮ ಗ್ರಹ ದಶೆ ನಿಮ್ಮನ್ನು ತಬ್ಬಿಕೊಳ್ಳುವ ಕ್ಷಣ. 2ನೇ ಕಟ್ಟ, அடுத்த 7ರಿಂದ 14 ನಾಟ್ಕಾಲದ ನಡುವೆ ನಿಮ್ಮ ವೃತ್ತಿ ಅಥವಾ ಹಣಕಾಸು ವಿಷಯದಲ್ಲಿ ಒಂದು ಆಶ್ಚರ್ಯಕರ ಬೆಳವಣಿಗೆ ಕಾಣಿಸಿಕೊಳ್ಳಲಿದೆ. ನೀವು ನಿರೀಕ್ಷಿಸದ ಒಂದು ಅವಕಾಶ, ಒಂದು ಕರೆ, ಒಂದು ಸಂದೇಶ ನಿಮ್ಮ ಕಡೆ ಬರಲಿದೆ. ಅದನ್ನು ತಿರಸ್ಕರಿಸಬೇಡಿ. ಅದರ ಮೊದಲ ನೋಟ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದರ ಒಳಗಿನ ಸಾಧ್ಯತೆ ಬಹಳ ದೊಡ್ಡದು.
ನಿಮ್ಮ ಶ್ರಮ ದಿನಗಳ ಫಲ ಆ ಕ್ಷಣ ಕಾಣಿಸಿಕೊಳ್ಳಲು ಶುರು ಮಾಡುತ್ತದೆ. ಗ್ರಹ ಮಂಡಲ ಆ ಅವಕಾಶವನ್ನು ನಿಮ್ಮ ಕೈಗೆ ಕೊಡಲು ತಯಾರಾಗಿದೆ. ನಿಮ್ಮ ಕೈ ಚಾಚಿ ಸ್ವೀಕರಿಸುವ ಸ್ಥಿತಿ ನಿಮ್ಮಲ್ಲಿ ಇರಬೇಕು. ಮೂರನೇ ಕಟ್ಟ, ಇದು ಅತ್ಯಂತ ತೀವ್ರ. ಇದು ಅತ್ಯಂತ ನಾಟಕೀಯ. அடுத்த 14 ನಾಟ್ಕಾಲದ ಒಳಗಾಗಿ ನಿಮ್ಮ ಆಂತರ್ಯದ ಒಂದು ಗಾಢ ರಹಸ್ಯ ಹೊರಬರಲಿದೆ. ನೀವೇ ಅರಿಯದ ನಿಮ್ಮ ಒಂದು ಪ್ರತಿಭೆ, ಒಂದು ಸಾಮರ್ಥ್ಯ, ಒಂದು ವಿಶೇಷ ಗುಣ, ಅದು ಹೊರಗೆ ಬರಲಿದೆ. ಜನ ನಿಮ್ಮನ್ನು ಬೇರೆ ಕಣ್ಣಿನಿಂದ ನೋಡಲು ಶುರು ಮಾಡುತ್ತಾರೆ. ಸಮಾಜ ನಿಮ್ಮ ಬಗ್ಗೆ ಮಾತಾಡಲು ಶುರು ಮಾಡುತ್ತದೆ. ಅದು ನಿಮ್ಮ ಗೌರವ ಹೆಚ್ಚಿಸುತ್ತದೆ. ಅದು ನಿಮ್ಮ ಹೆಸರು ಮೇಲಕ್ಕೆ ತರುತ್ತದೆ. ಈ 3 ಕಟ್ಟಗಳ ಮೂಲಕ ನಿಮ್ಮ ಜೀವನ ಇಂದಿನಿಂದ அடுத்த 15 ದಿನಗಳ ಒಳಗಾಗಿ ಒಂದು ಹೊಸ ಅಧ್ಯಾಯ ಶುರು ಮಾಡಲಿದೆ. ಈಗ ಮಾತಾಡೋಣ ನಿಮ್ಮ ವೃತ್ತಿ ಬಗ್ಗೆ. ಉದ್ಯೋಗ ಮಾಡುತ್ತಿರುವ ವೃಶ್ಚಿಕ ರಾಶಿಯವರೇ ಕೇಳಿ. ಕೇತು ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತು ಹಳೆಯ ವೃತ್ತಿ ಮಾರ್ಗಗಳನ್ನು ಅಲ್ಲಾಡಿಸುತ್ತಿದ್ದಾನೆ. ಇದರ ಅರ್ಥ ನಿಮ್ಮ ಉದ್ಯೋಗ ಹೋಗುತ್ತದೆ ಎಂದಲ್ಲ. ಇದರ ಅರ್ಥ ನಿಮ್ಮ ಹಳೆಯ ಕೆಲಸ ಮಾಡುವ ರೀತಿ ಬದಲಾಗಲಿದೆ ಎಂದು. ನೀವು ಬಹಳ ದಿನಗಳಿಂದ ಒಂದು ಕೆಲಸ ಮಾಡಿ ಸಾಕಾಗಿದ್ದೀರಿ ಎಂದು ನಿಮಗೆ ಅನಿಸಿದ್ದರೆ ಆ ಅನಿಸಿಕೆ ಸರಿ ಎಂದು ಗ್ರಹಮಂಡಲ ಹೇಳುತ್ತಿದೆ. ಬದಲಾವಣೆ ಬರಲಿದೆ. ಅದು ಹೊಸ ಜವಾಬ್ದಾರಿ ರೂಪದಲ್ಲಿ ಬರಬಹುದು. ಅದು ವರ್ಗಾವಣೆ ರೂಪದಲ್ಲಿ ಬರಬಹುದು. ಅದು ಬಡ್ತಿ ರೂಪದಲ್ಲಿ ಬರಬಹುದು. ಅದು ಹೊಸ ಸ್ಥಾನ ರೂಪದಲ್ಲಿ ಬರಬಹುದು. ಏನೇ ಬರಲಿ ನೀವು ಅದನ್ನು ಸ್ವೀಕರಿಸಿ. ಏಕೆಂದರೆ ಗ್ರಹ ಮಂಡಲ ನಿಮಗೆ ಒಳ್ಳೆಯದನ್ನೇ ಕಳಿಸುತ್ತಿದೆ. ಇಂದು ಕಷ್ಟ ಅನಿಸಿದ್ದು ನಾಳೆ ಕ್ಷೇಮ ಆಗಲಿದೆ. ಇಂದು ಅರ್ಥ ಆಗದ್ದು ನಾಳೆ ಸ್ಪಷ್ಟ ಆಗಲಿದೆ. ಗುರುದೇವ 9ನೇ ಮನೆ ಪ್ರವೇಶ ಮಾಡಿದ ನಂತರ ನಿಮ್ಮ ವೃತ್ತಿ ಒಂದು ಅಭೂತಪೂರ್ವ ವೇಗ ಪಡೆದುಕೊಳ್ಳಲಿದೆ. ಅದುವರೆಗೆ ತಾಳ್ಮೆ ಇರಲಿ. ವ್ಯಾಪಾರ ಮಾಡುತ್ತಿರುವ ವೃಶ್ಚಿಕ ರಾಶಿಯ ಮಿತ್ರರೇ, ನಿಮ್ಮ ಬಗ್ಗೆ ಒಂದು ಮಾತು ಹೇಳಬೇಕು. ನೀವು ವ್ಯಾಪಾರದಲ್ಲಿ ಬಹಳ ಶ್ರಮ ಪಟ್ಟಿದ್ದೀರಿ. ಅದರ ಫಲ ನಿಮಗೆ ಸಿಗದೆ ಹೋಗಿದ್ದು ನಿಮ್ಮ ತಪ್ಪಲ್ಲ. ಅದು ಗ್ರಹ ಸ್ಥಿತಿ. ಆ ಗ್ರಹ ಸ್ಥಿತಿ ಬದಲಾಗುತ್ತಿದೆ. ರಾಹು ನಿಮ್ಮ 4ನೇ ಮನೆಯಲ್ಲಿ ಕುಳಿತಿರುವುದರಿಂದ ವ್ಯಾಪಾರದಲ್ಲಿ ಹೊಸ ಸ್ಥಾನಗಳ ಬಗ್ಗೆ ಯೋಚನೆ ಬರಬಹುದು. ಹೊಸ ಶಾಖೆ ತೆರೆಯಬೇಕು ಎಂಬ ಆಲೋಚನೆ ಬರಬಹುದು. ಆ ಆಲೋಚನೆ ಸರಿ. ಆದರೆ ಯಾರೊಂದಿಗಾದರೂ ಪಾಲುದಾರಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಪಂಚಮ ಶನಿ ಇರುವ ಈ ಕಾಲದಲ್ಲಿ ನಂಬಿಕೆ ಮಾಡಿ ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸಿನ ಮೊದಲ ನಿರ್ಧಾರಕ್ಕಿಂತ ತಾರ್ಕಿಕ ನಿರ್ಧಾರ ತೆಗೆದುಕೊಳ್ಳಿ. ಕಾಗದ ಪತ್ರ ಎಲ್ಲ ಸರಿಯಾಗಿ ನೋಡಿ ಮುಂದುವರಿಯಿರಿ. ಗುರು ಭಾಗ್ಯ ಸ್ಥಾನ ಪ್ರವೇಶ ಮಾಡಿದ ನಂತರ ನಿಮ್ಮ ವ್ಯಾಪಾರ ಹೊಸ ಎತ್ತರಕ್ಕೆ ಏರಲಿದೆ. ಅದು ನಿಮ್ಮ ಕನಸಿನ ಮಟ್ಟ ದಾಟಲಿದೆ. ಆ ಕ್ಷಣಕ್ಕಾಗಿ ಅಣಿಯಾಗಿ ನಿಂತಿರಿ. ಈಗ ಹಣಕಾಸಿನ ಬಗ್ಗೆ ಮಾತಾಡೋಣ. ವೃಶ್ಚಿಕ ರಾಶಿಯ ಮಿತ್ರರೇ, ಹಣ ವಿಷಯದಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು. ಈ ಕಟ್ಟದಲ್ಲಿ ಹಣ ಖರ್ಚು ಹೆಚ್ಚಾಗಬಹುದು. ನಿರೀಕ್ಷಿಸದ ಖರ್ಚು ಬರಬಹುದು. ಆರೋಗ್ಯ ಖರ್ಚು ಇರಬಹುದು. ಮನೆಗೆ ಸಂಬಂಧಿಸಿದ ಖರ್ಚು ಇರಬಹುದು. ಇದಕ್ಕೆ ಆತಂಕ ಬೇಡ. ಶನಿ ಮಹಾರಾಜ್ ನಿಮ್ಮ 5ನೇ ಮನೆಯಲ್ಲಿ ಇರುವ ಕಾಲದಲ್ಲಿ ಉಳಿತಾಯ ಹೆಚ್ಚಿಸಿ. ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ. ಸಾಲ ಮಾಡಬೇಡಿ. ವಿಶೇಷವಾಗಿ ಇಂದಿನ ಹಣ ಮತ್ತು ಚಿನ್ನ ಸಂಬಂಧಿ ಹೂಡಿಕೆ ವಿಷಯದಲ್ಲಿ ಅವಸರ ಮಾಡಬೇಡಿ. ಆದರೆ ಗ್ರಹ ಸ್ಥಿತಿ ಬದಲಾದ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಲಿದೆ. ನಿಮ್ಮ ಆದಾಯ ಹೆಚ್ಚಾಗಲಿದೆ. ಹೊಸ ಆದಾಯ ಮಾರ್ಗ ತೆರೆಯಲಿದೆ. ಆಸ್ತಿ ಸಂಪಾದನೆ ಯೋಗ ಕಾಣಿಸಲಿದೆ. ನಿಮ್ಮ ಕಷ್ಟಪಟ್ಟ ದಿನಗಳ ಲೆಕ್ಕ ಭಗವಂತ ಇಟ್ಟಿದ್ದಾನೆ. ಆ ಲೆಕ್ಕ ತೀರಿಸಲು ಸ್ವತಃ ಗ್ರಹ ಮಂಡಲ ಬರಲಿದೆ. ಈಗ ಹೃದಯದ ಮಾತು ಮಾತಾಡೋಣ. ಪ್ರೇಮ ಸಂಬಂಧ ಇರುವ ವೃಶ್ಚಿಕ ರಾಶಿಯ ಗೆಳೆಯ ಗೆಳತಿಯರೇ, ಈ ಸಮಯ ನಿಮ್ಮ ಸಂಬಂಧದಲ್ಲಿ ತುಂಬಾ ಮಹತ್ವದ ಸಮಯ. ರಾಹು ಚತುರ್ಥ ಭಾವದಲ್ಲಿ ಇರುವ ಕಾರಣ ಮನಸ್ಸಿನ ಮೇಲೆ ಒತ್ತಡ ಬೀಳಬಹುದು. ಸಂಬಂಧದಲ್ಲಿ ತಪ್ಪು ತಿಳಿವಳಿಕೆ ಆಗಬಹುದು. ಸಣ್ಣ ಮಾತಿಗೆ ಮನಸ್ಸು ಗಾಸಿಗೊಳ್ಳಬಹುದು. ಆದರೆ ಇದೆಲ್ಲ ತಾತ್ಕಾಲಿಕ. ಪ್ರೀತಿ ನಿಜವಾಗಿದ್ದರೆ ಯಾವ ಗ್ರಹವೂ ಅದನ್ನು ಒಡೆಯಲಾರದು. ನಿಮ್ಮ ಸಂಗಾತಿ ಜೊತೆ ಮನಬಿಚ್ಚಿ ಮಾತಾಡಿ. ಅಹಂಕಾರ ಬಿಟ್ಟು ಅರ್ಥ ಮಾಡಿಕೊಳ್ಳಿ. ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಆಳಗೊಳಿಸುತ್ತದೆ. ಪ್ರೇಮ ವಿವಾಹ ಬಯಸುತ್ತಿರುವವರಿಗೆ ಈ ಸಮಯ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಕರೆ ಕೊಡುತ್ತಿದೆ. ಹಿಂದೆ ಮುಂದೆ ನೋಡಬೇಡಿ. ಧೈರ್ಯ ಮಾಡಿ ಮಾತಾಡಿ. ವಿವಾಹ ಯೋಗ ಕಾಯುತ್ತಿರುವ ವೃಶ್ಚಿಕ ರಾಶಿಯವರೇ, ನಿಮ್ಮ ಬಗ್ಗೆ ಒಂದು ಮಾತು ಹೇಳಬೇಕು. ಪಂಚಮ ಶನಿ ಇರುವ ಕಾರಣ ವಿವಾಹ ಸ್ವಲ್ಪ ತಡ ಆಗಬಹುದು. ಆದರೆ ಗುರು ಭಾಗ್ಯ ಸ್ಥಾನ ಪ್ರವೇಶ ಮಾಡಿದ ನಂತರ ವಿವಾಹ ಮಾತುಕತೆ ಚುರುಕಾಗಲಿದೆ. ಒಳ್ಳೆಯ ಜೀವನ ಸಂಗಾತಿ ನಿಮ್ಮ ಕಡೆ ಬರಲಿದ್ದಾರೆ. ನಿರಾಶೆ ಬೇಡ. ನಿಮ್ಮ ಜೀವನ ಸಂಗಾತಿ ಸಿದ್ಧವಾಗುತ್ತಿದ್ದಾರೆ ಎಂದು ಬ್ರಹ್ಮಾಂಡ ಹೇಳುತ್ತಿದೆ. ಆ ಸಿದ್ಧತೆ ಪೂರ್ಣ ಆಗಲು ಒಂದಿಷ್ಟು ಕಾಲ ಬೇಕು. ಆ ಕಾಲ ಕ್ಷೀಣಿಸುತ್ತಿದೆ. ಆ ಕ್ಷಣ ಬರಲಿದೆ. ಆ ಕ್ಷಣ ಬಂದಾಗ ನಿಮ್ಮ ಮುಖದಲ್ಲಿ ಅರಳುವ ನಗು ನೋಡಿ ಸ್ವತಃ ಗ್ರಹಮಂಡಲ ಸಂತೋಷ ಪಡಲಿದೆ. ಈಗಾಗಲೇ ವಿವಾಹ ಆಗಿರುವ ದಂಪತಿಗಳೇ, ಈ ಕಟ್ಟದಲ್ಲಿ ದಾಂಪತ್ಯದಲ್ಲಿ ಒಂದು ಹೊಸ ಆಳ ಬರಲಿದೆ. ಒಮ್ಮೆ ತಣ್ಣಗಾಗಿದ್ದ ಪ್ರೀತಿ ಮತ್ತೆ ಬಿಸಿ ಆಗಲಿದೆ. ಒಂದು ಅರ್ಥಪೂರ್ಣ ಸಂಭಾಷಣೆ ನಿಮ್ಮ ಜೀವನ ಬದಲಾಯಿಸಲಿದೆ. ಕುಟುಂಬ ವಿಷಯ ಮಾತಾಡೋಣ. ತಾಯಿ ಮತ್ತು ಮಕ್ಕಳ ಬಗ್ಗೆ ಈ ಕಟ್ಟದಲ್ಲಿ ಒಂದು ವಿಶೇಷ ಸ್ಪಂದನ ಕಾಣಿಸಲಿದೆ. ಶನಿ ಪಂಚಮ ಭಾವದಲ್ಲಿ ಇರುವ ಕಾರಣ ಮಕ್ಕಳ ಬಗ್ಗೆ ಒಂದಿಷ್ಟು ಚಿಂತೆ ಮನಸ್ಸಿನಲ್ಲಿ ಇರಬಹುದು.
ಅವರ ಶಿಕ್ಷಣ, ಅವರ ಆರೋಗ್ಯ, ಅವರ ಭವಿಷ್ಯ ಬಗ್ಗೆ ತಲೆ ತಿನ್ನಬಹುದು. ಆ ಚಿಂತೆ ಸಹಜ. ಆದರೆ ಆ ಚಿಂತೆ ಅಷ್ಟಕ್ಕೆ ಉಳಿಯದಿರಲಿ. ಅದನ್ನು ಕ್ರಿಯೆಯಾಗಿ ಬದಲಾಯಿಸಿ. ಮಕ್ಕಳಿಗೆ ಸಮಯ ಕೊಡಿ. ಅವರ ಮಾತು ಕೇಳಿ. ಅವರ ಕನಸಿಗೆ ರೆಕ್ಕೆ ಕೊಡಿ. ಅದು ನಿಮ್ಮ ಕುಟುಂಬದ ಒಳಿತಿಗಾಗಿ ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸ. ರಾಹು ಚತುರ್ಥ ಭಾವದಲ್ಲಿ ಇರುವ ಕಾರಣ ಮನೆ ವಿಷಯದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆ ಬರಬಹುದು. ಮನೆ ಬದಲಾಯಿಸುವ ಯೋಚನೆ ಬರಬಹುದು ಅಥವಾ ಮನೆ ದುರಸ್ತಿ ಅಗತ್ಯ ಬೀಳಬಹುದು. ಯಾವ ನಿರ್ಧಾರ ತೆಗೆದುಕೊಂಡರೂ ಇಡೀ ಕುಟುಂಬ ಒಗ್ಗಟ್ಟಿನಿಂದ ತೆಗೆದುಕೊಳ್ಳಿ. ಆರೋಗ್ಯ ವಿಷಯದಲ್ಲಿ ತುಂಬಾ ಗಮನ ಕೊಡಬೇಕಾದ ಸಮಯ ಇದು. ಶನಿ ಮತ್ತು ರಾಹು ಎರಡೂ ಒಟ್ಟಿಗೆ ಪ್ರಭಾವ ಬೀರುತ್ತಿರುವ ಈ ಘಟ್ಟದಲ್ಲಿ ಮೈ ದಣಿವು, ತಲೆನೋವು, ನಿದ್ರಾ ಸಮಸ್ಯೆ, ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಸಂಧಿ ನೋವು, ಮೊಣಕಾಲು ತೊಂದರೆ ಇರುವವರು ವಿಶೇಷ ಜಾಗ್ರತೆ ತೆಗೆದುಕೊಳ್ಳಿ. ಮೊಬೈಲ್ ಸ್ಕ್ರೀನ್ ಮೇಲೆ ಹೆಚ್ಚು ಸಮಯ ಕಳೆಯಬೇಡಿ. ನಿದ್ರಾ ಸಮಯ ಕಡಿಮೆ ಮಾಡಬೇಡಿ. ಬೆಳಿಗ್ಗೆ ನಡಿಗೆ ರೂಢಿ ಮಾಡಿಕೊಳ್ಳಿ. ಪ್ರಾಣಾಯಾಮ ಮಾಡಿ. ಸ್ವಲ್ಪ ಸ್ವಲ್ಪ ಧ್ಯಾನ ಶುರು ಮಾಡಿ. ದಿನಕ್ಕೆ 5 ನಿಮಿಷ ಕಣ್ಣು ಮುಚ್ಚಿ ನಿಶ್ಶಬ್ದದಲ್ಲಿ ಕುಳಿತರೂ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಆ ಶಾಂತಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಅಡಿಪಾಯ. ಆಯುರ್ವೇದ ಅಥವಾ ಯೋಗ ಚಿಕಿತ್ಸೆ ತೆಗೆದುಕೊಳ್ಳಲು ಈ ಘಟ್ಟ ಅತ್ಯಂತ ಸೂಕ್ತ ಸಮಯ. ದೇಹ ಮತ್ತು ಮನಸ್ಸು ಎರಡರ ಆರೋಗ್ಯ ಸರಿ ಇದ್ದರೆ ಮಾತ್ರ ಬ್ರಹ್ಮಾಂಡ ನೀಡುವ ಅವಕಾಶಗಳನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿರಲು ಸಾಧ್ಯ. ಆದ್ದರಿಂದ ಆರೋಗ್ಯ ಮೊದಲು. ವಿದ್ಯಾಭ್ಯಾಸ ಮಾಡುತ್ತಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಶನಿ ಪಂಚಮ ಭಾವದಲ್ಲಿ ಇರುವ ಕಾರಣ ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು. ಮನಸ್ಸು ಚದರಬಹುದು. ಪರೀಕ್ಷೆ ಮೊದಲು ಒತ್ತಡ ಹೆಚ್ಚಾಗಬಹುದು. ಆದರೆ ಹೆದರಬೇಡಿ. ಶನಿ ಕಷ್ಟ ಕೊಡುವಾಗ ಜೊತೆಗೆ ಶ್ರಮದ ಶಕ್ತಿಯೂ ಕೊಡುತ್ತಾನೆ. ಆ ಶ್ರಮ ಮಾಡಿ. ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮ ದೂರ ಇಟ್ಟು ಓದಿನ ಮೇಲೆ ಗಮನ ಕೊಡಿ. ಗುರು ಭಾಗ್ಯ ಸ್ಥಾನ ಪ್ರವೇಶ ಮಾಡಿದ ನಂತರ ನಿಮ್ಮ ಶಿಕ್ಷಣ ವಿಷಯದಲ್ಲಿ ಒಂದು ಅಭೂತಪೂರ್ವ ಅವಕಾಶ ಬರಲಿದೆ. ಉನ್ನತ ಶಿಕ್ಷಣ, ವಿದೇಶ ಅಧ್ಯಯನ, ಶೃಂಖಲೆ ತರಗತಿ ಅಥವಾ ಅಷ್ಟಗ ವೃತ್ತಿ ತರಬೇತಿ, ಇವುಗಳಲ್ಲಿ ಒಂದು ದೊಡ್ಡ ಬಾಗಿಲು ತೆರೆಯಲಿದೆ. ಆ ಬಾಗಿಲು ತೆರೆದಾಗ ಒಳಗೆ ಹೋಗಲು ಧೈರ್ಯ ಮಾಡಿ. ವಿದೇಶ ಅವಕಾಶ ಹುಡುಕುತ್ತಿರುವ ವೃಶ್ಚಿಕ ರಾಶಿಯ ಮಿತ್ರರೇ, ಇದು ನಿಮ್ಮ ಕಾಲ. ಗುರು ನವಮ ಭಾವ ಪ್ರವೇಶ ಮಾಡಿದ ನಂತರ ವಿದೇಶ ಪ್ರಯಾಣ ಯೋಗ ಬಹಳ ಬಲ ಪಡೆಯಲಿದೆ. ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣ ಹುಡುಕುತ್ತಿರುವವರಿಗೆ ಈ ಕ್ಷಣ ತಮ್ಮ ಪ್ರಯತ್ನ ನಿಲ್ಲಿಸಬಾರದು ಎಂಬ ಸಂದೇಶ ಗ್ರಹ ಮಂಡಲ ಕಳಿಸುತ್ತಿದೆ. ಅರ್ಜಿ ಹಾಕಿ. ಸಂಪರ್ಕ ಮಾಡಿ. ಧೈರ್ಯ ತಂದುಕೊಳ್ಳಿ. ಈ அடுத்த 30 ದಿನಗಳ ಒಳಗಾಗಿ ವಿದೇಶ ಸಂಬಂಧಿ ಒಂದು ಮಹತ್ವದ ಸಂದೇಶ ಅಥವಾ ಅನುಮತಿ ನಿಮ್ಮ ಕಡೆ ಬರಬಹುದು. ಅದನ್ನು ತಡೆದುಕೊಳ್ಳಬೇಡಿ. ಅದನ್ನು ಆನಂದದಿಂದ ಸ್ವಾಗತಿಸಿ. ಏಕೆಂದರೆ ಅದು ನಿಮ್ಮ ಭಾಗ್ಯ ಪ್ರಾರಂಭದ ಸಂಕೇತ. ಆಧ್ಯಾತ್ಮಿಕ ಬೆಳವಣಿಗೆ ವಿಷಯದಲ್ಲಿ ಈ ಕಾಲ ವೃಶ್ಚಿಕ ರಾಶಿಯ ಮಿತ್ರರಿಗೆ ಅತ್ಯಂತ ಶಕ್ತಿಶಾಲಿ ಕಾಲ. ಕೇತು ನಿಮ್ಮ ಕರ್ಮಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಒಳಗಿನ ಆಧ್ಯಾತ್ಮಿಕ ಶಕ್ತಿ ಎಚ್ಚರಗೊಳ್ಳಲು ಶುರುವಾಗಿದೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಪ್ರಾರ್ಥನೆ ಮಾಡಿ. ದಾನ ಮಾಡಿ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಈ ಎಲ್ಲ ಕ್ರಿಯೆಗಳು ನಿಮ್ಮ ಗ್ರಹ ದೋಷ ಕಡಿಮೆ ಮಾಡಿ ಭಾಗ್ಯ ಹೆಚ್ಚಿಸುತ್ತವೆ. ಗುರು ಮತ್ತು ಶನಿ ಇಬ್ಬರೂ ಶಕ್ತಿಶಾಲಿ ಸ್ಥಾನದಲ್ಲಿ ಇರುವ ಈ ಕಾಲ ಆಧ್ಯಾತ್ಮಿಕ ಸಾಧನೆಗೆ ಅತ್ಯುತ್ತಮ ಕಾಲ. ನಿಮ್ಮ ಒಳಗಿನ ಮಾಡ ಶಕ್ತಿ ಜಾಗೃತ ಆಗಲಿದೆ. ನಿಮ್ಮ ಅಂತರ್ಜ್ಞಾನ ತೀಕ್ಷ್ಣ ಆಗಲಿದೆ. ಸ್ವಪ್ನದಲ್ಲಿ ಕೆಲವು ಸಂಕೇತಗಳು ಬರಬಹುದು. ಅವು ನಿಮ್ಮ ಭವಿಷ್ಯದ ಮಾರ್ಗ ತೋರಿಸಲಿವೆ. ಗಮನ ಕೊಡಿ. ಈಗ ಮರೆಮಾಡಿದ ಅಪಾಯಗಳ ಬಗ್ಗೆ ಒಂದು ಎಚ್ಚರಿಕೆ ಮಾತು ಹೇಳಬೇಕು. ವೃಶ್ಚಿಕ ರಾಶಿಯ ಮಿತ್ರರೇ, ಈ ಘಟ್ಟದಲ್ಲಿ ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮ ಹಿತ ಬಯಸುವವರಲ್ಲ ಎಂಬ ಸತ್ಯ ಅರ್ಥ ಮಾಡಿಕೊಳ್ಳಿ. ರಾಹು ಚತುರ್ಥ ಭಾವದಲ್ಲಿ ಇರುವ ಕಾರಣ ನಿಮ್ಮ ಹತ್ತಿರದವರ ನಡುವೆ ಒಬ್ಬ ಶತ್ರು ಮುಖ ಮರೆಸಿಕೊಂಡಿರಬಹುದು. ಅದು ಕಚೇರಿಯ ಸಹೋದ್ಯೋಗಿ ಆಗಿರಬಹುದು. ಅದು ವ್ಯಾಪಾರದ ಪಾಲುದಾರ ಆಗಿರಬಹುದು. ಅದು ನೆರೆಮನೆಯ ವ್ಯಕ್ತಿ ಆಗಿರಬಹುದು. ನಿಮ್ಮ ಗುಟ್ಟುಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಬಿಚ್ಚಿ ಹಾಕಬೇಡಿ. ತಾಳ್ಮೆ ಮತ್ತು ವಿವೇಕ ನಿಮ್ಮ ರಕ್ಷಣೆ. ಜ್ಞಾನ ಮತ್ತು ಶಾಂತಿ ನಿಮ್ಮ ಆಯುಧ. ಯಾರಿಗೂ ಯಾವ ಹಾನಿಯೂ ಮಾಡಬೇಡಿ. ಆದರೆ ಯಾರೂ ನಿಮಗೆ ಹಾನಿ ಮಾಡಲು ಬಿಡಬೇಡಿ. ಈಗ ಪರಿಹಾರ ಉಪಾಯಗಳ ಬಗ್ಗೆ ಮಾತಾಡೋಣ. ವೃಶ್ಚಿಕ ರಾಶಿಯ ಮಿತ್ರರೇ, ಈ ಕೆಳಗಿನ ಕೆಲವು ಸರಳ ಉಪಾಯಗಳು ನಿಮ್ಮ ಗ್ರಹ ದೋಷ ಕಡಿಮೆ ಮಾಡಿ ಭಾಗ್ಯ ತೆರೆಯಲು ಸಹಾಯ ಮಾಡುತ್ತವೆ. ಪ್ರತಿ ಮಂಗಳವಾರ ಹನುಮಂತ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬನ್ನಿ. ಏಕೆಂದರೆ ಕುಜ ನಿಮ್ಮ ರಾಶಿಯ ಅಧಿಪತಿ ಮತ್ತು ಮಂಗಳ ಗ್ರಹ ಹನುಮಂತನಿಂದ ಪ್ರಸನ್ನ ಆಗುತ್ತಾನೆ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಬನ್ನಿ. ಶನಿ ಮಹಾರಾಜನ ಕೃಪೆ ನಿಮ್ಮ ಮೇಲಿದ್ದರೆ ಯಾವ ಕಷ್ಟವೂ ಶಾಶ್ವತ ಆಗಲ್ಲ. ರಾಹು ದೋಷ ಕಡಿಮೆ ಆಗಲು ಪ್ರತಿ ರಾಹುಕಾಲ ಸಮಯದಲ್ಲಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಒಂದು ಕ್ಷಣ ಮೌನ ಪ್ರಾರ್ಥನೆ ಮಾಡಿ. ಕೇತು ದೋಷ ಕಡಿಮೆ ಆಗಲು ಗಣೇಶನ ಪೂಜೆ ಮಾಡಿ. ಹಸಿದ ಮಕ್ಕಳಿಗೆ ಅಥವಾ ಬಡವರಿಗೆ ಆಹಾರ ದಾನ ಮಾಡಿ. ಅದು ನಿಮ್ಮ ಪುಣ್ಯ ಹೆಚ್ಚಿಸುತ್ತದೆ. ಪ್ರತಿ ಗುರುವಾರ ಬಾಳೆ ಮರಕ್ಕೆ ನೀರು ಹಾಕಿ ಗುರುದೇವನ ಆಶೀರ್ವಾದ ಪಡೆದುಕೊಳ್ಳಿ. ಅದು ನಿಮ್ಮ ಭಾಗ್ಯ ಸ್ಥಾನ ಬಲಪಡಿಸುತ್ತದೆ. ಅನ್ನದಾನ, ವಸ್ತ್ರದಾನ, ಜ್ಞಾನದಾನ, ಈ 3 ನಿಮ್ಮ ಜೀವನದ ಶ್ರೇಷ್ಠ ಪರಿಹಾರ ಉಪಾಯ. ಆಧ್ಯಾತ್ಮಿಕ ಪರಿಹಾರದ ಜೊತೆ ದೈನಂದಿನ ಜೀವನದಲ್ಲೂ ಕೆಲವು ಬದಲಾವಣೆ ಮಾಡಿ.
ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚನೆ ನೀರು ಕುಡಿಯಿರಿ. ಸೂರ್ಯ ಉದಯ ಕಾಣಲು ಪ್ರಯತ್ನಿಸಿ. ಸೂರ್ಯ ನಮಸ್ಕಾರ ಮಾಡಿ. ಇದು ನಿಮ್ಮ ಆಯುಷ್ಯ ಮತ್ತು ಚೈತನ್ಯ ಹೆಚ್ಚಿಸುತ್ತದೆ. ರಾತ್ರಿ ಮಲಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ಈ ದಿನ ನನಗೆ ಒಳ್ಳೆಯದು ಮಾಡಿದ ಭಗವಂತನಿಗ ಧನ್ಯವಾದ ಹೇಳಿ ಮಲಗಿ. ಈ ಸರಳ ಅಭ್ಯಾಸ ನಿಮ್ಮ ಗ್ರಹ ದಶೆಯ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡಲು ಶ್ರೇಷ್ಠ ಮಾರ್ಗ. ವೃಶ್ಚಿಕ ರಾಶಿಯ ಪ್ರಿಯ ಮಿತ್ರರೇ, ಈಗ ನಾನು ಹೃದಯ ತೆರೆದು ಒಂದು ಮಾತು ಹೇಳಬೇಕು. ನೀವು ಈ ವಿಡಿಯೋ ನೋಡಿ ಇಲ್ಲಿಯವರೆಗೆ ಬಂದಿದ್ದೀರಿ ಎಂದರೆ ಭಗವಂತ ನಿಮ್ಮನ್ನು ಈ ಮಾಹಿತಿ ಕೇಳಿಸಿಕೊಳ್ಳಲು ಇಲ್ಲಿ ಕರೆ ತಂದಿದ್ದಾನೆ. ಇದು ಕಾಕತಾಳೀಯ ಅಲ್ಲ. ಇದು ನಿಮ್ಮ ಗ್ರಹ ದಶೆ ನಿಮ್ಮನ್ನು ಈ ಕ್ಷಣ ಎಚ್ಚರಿಸಲು ಮಾಡಿದ ವ್ಯವಸ್ಥೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದಿರಲಿ, ಎಷ್ಟೇ ನೋವು ಅನುಭವಿಸಿರಲಿ, ಎಷ್ಟೇ ಬಾರಿ ಮೋಸ ಹೋಗಿರಲಿ, ನೀವು ಇಲ್ಲಿ ಇದ್ದೀರಿ. ನೀವು ಬದುಕಿದ್ದೀರಿ. ನೀವು ಎದ್ದು ನಿಂತಿದ್ದೀರಿ. ಅದುವೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ಗ್ರಹಮಂಡಲ ಗೌರವಿಸುತ್ತಿದೆ. ಆ ಶಕ್ತಿಗೆ ಬ್ರಹ್ಮಾಂಡ ತಲೆಬಾಗುತ್ತಿದೆ. ನಿಮ್ಮ ಹಿಂದಿನ ದಿನಗಳ ನೋವು ನೋಡಿ ದೇವರು ಮರಗಿದ್ದಾನೆ. ನಿಮ್ಮ ಕಣ್ಣೀರು ಕಂಡು ಭಗವಂತ ದ್ರವಿಸಿದ್ದಾನೆ. ಮತ್ತು ಅದಕ್ಕೆ ಪ್ರತ್ಯುತ್ತರ ಆಗಿ ಅಡುತ್ತ ಬರುವ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಕ್ಷಣ ಬರಲಿದೆ. ಅದು ನಿಮ್ಮನ್ನು ಅಲ್ಲಾಡಿಸುತ್ತದೆ. ಒಳ್ಳೆಯ ಅರ್ಥದಲ್ಲಿ ಅದು ನಿಮ್ಮ ಮನಸ್ಸು ತುಂಬಿ ಹರಿಯುವ ಹಾಗೆ ಮಾಡುತ್ತದೆ. ಈ ಅಡುತ್ತ 15 ದಿನಗಳ ಒಳಗಾಗಿ ನೀವು ಒಂದು ಕ್ಷಣ ನಿಂತು ಹಿಂದೆ ತಿರುಗಿ ನೋಡಿ ನಕ್ಕಾಗ ಆ ನಗು ನಿಮ್ಮ ಗ್ರಹ ದಶೆ ಬದಲಾದ ಮೊದಲ ಸಂಕೇತ. ಅಡುತ್ತ 30 ದಿನಗಳ ಒಳಗಾಗಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಅದನ್ನು ಸ್ವಾಗತಿಸಿ, ಅದನ್ನು ಆನಂದಿಸಿ, ಅದಕ್ಕಾಗಿ ಕೃತಜ್ಞತೆ ತೋರಿಸಿ. ಈ ಕ್ಷಣ ನಿಮ್ಮ ಕಣ್ಣಿಗೆ ಕಣ್ಣೀರು ಬಂದಿದ್ದರೆ ಅದು ದೌರ್ಬಲ್ಯ ಅಲ್ಲ. ಅದು ನಿಮ್ಮ ಮನಸ್ಸು ಶುದ್ಧ ಆಗುತ್ತಿರುವ ಸಂಕೇತ. ಅದು ನಿಮ್ಮ ಒಳಗಿನ ಬಾಗಿಲು ತೆರೆಯುತ್ತಿರುವ ಶಬ್ದ. ಆ ಬಾಗಿಲು ತೆರೆದಾಗ ಭಗವಂತನ ಕೃಪೆ ಒಳಗೆ ಬರಲಿದೆ. ಆ ಕೃಪೆ ನಿಮ್ಮ ಮನೆ ತುಂಬಲಿದೆ. ನಿಮ್ಮ ಕುಟುಂಬ ಸಂತೋಷ ಪಡಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ಹೊಳೆಯಲಿದೆ. ನಿಮ್ಮ ಕನಸುಗಳು ನನಸಾಗಲಿದೆ. ಈ ಮಾತು ನಿಜ. ಈ ಮಾತು ಸತ್ಯ. ಏಕೆಂದರೆ ಗ್ರಹಮಂಡಲ ಹೇಳುತ್ತಿದೆ. ಬ್ರಹ್ಮಾಂಡ ಸ್ವತಃ ಸಾಕ್ಷಿ ಆಗಿ ನಿಂತಿದೆ. ವೃಶ್ಚಿಕ ರಾಶಿಯ ಪ್ರಿಯ ಮಿತ್ರರೇ, ಈ ವಿಡಿಯೋ ನೋಡಿ ಮನಸ್ಸಿಗೆ ಒಳ್ಳೆಯದು ಆಯಿತು ಎನ್ನಿಸಿದರೆ ನಿಮ್ಮ ಕುಟುಂಬ ಮತ್ತು ಮಿತ್ರರ ಜೊತೆ ಈ ಮಾಹಿತಿ ಹಂಚಿಕೊಳ್ಳಿ. ಏಕೆಂದರೆ ಒಳ್ಳೆಯ ಮಾಹಿತಿ ಹಂಚಿದಾಗ ಅದು ಮತ್ತಷ್ಟು ಬೆಳೆಯುತ್ತದೆ ಮತ್ತು ಅದರಿಂದ ನಿಮ್ಮ ಪುಣ್ಯ ಕೂಡ ಹೆಚ್ಚಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಏನಿದೆ ಎಂದು ಕೇಳುತ್ತೀರಾ? ಅದೊಂದು ಭಾರೀ ರಹಸ್ಯ. ಅದೊಂದು ಅಚ್ಚರಿ. ಅದನ್ನು ಇಂದು ಹೇಳಲ್ಲ. ಆದರೆ ಇಷ್ಟು ಮಾತ್ರ ಹೇಳುತ್ತೇನೆ. ಮುಂದಿನ ಬಾರಿ ಹೇಳಲಿರುವ ಮಾಹಿತಿ ಈ ಬಾರಿಗಿಂತ ಹೆಚ್ಚು ಶಕ್ತಿಶಾಲಿ. ಅದು ನಿಮ್ಮ ಜೀವನದ ಒಂದು ಮುಚ್ಚಿದ ಅಧ್ಯಾಯ ತೆರೆಯಲಿದೆ. ಆ ಮಾಹಿತಿ ತಪ್ಪಿಸಿಕೊಳ್ಳಬೇಡಿ. ವೃಶ್ಚಿಕ ರಾಶಿಯ ಮಿತ್ರರೇ, ದೇವರ ಆಶೀರ್ವಾದ ಸದಾ ನಿಮ್ಮ ಮನೆ ತುಂಬಲಿ. ನಿಮ್ಮ ಕಷ್ಟ ದೂರ ಆಗಲಿ. ನಿಮ್ಮ ನೋವು ಮಾಯ ಆಗಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಲಿ. ನಿಮ್ಮ ದಾರಿ ಬೆಳಕಾಗಲಿ. ಬ್ರಹ್ಮಾಂಡದ ಎಲ್ಲ ಒಳ್ಳೆಯ ಶಕ್ತಿಗಳು ನಿಮ್ಮ ಜೊತೆ ಇರಲಿ. ಹರ ಹರ ಮಹಾದೇವ. ಜೈ ಶ್ರೀರಾಮ. ಧನ್ಯವಾದಗಳು.